ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಇನ್ನೊಂದು ಕಡೆ ಬಂಗಾಳದ ವಿಧಾನಸಭಾ ಚುನಾವಣೆಗೆ BJP ಮತ್ತು TMC ಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ. ಇದೆಲ್ಲದರ ಮಧ್ಯೆ ಮಮತಾ ಬ್ಯಾನರ್ಜಿ RSS ಸಂಘಟನೆಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಮಮತಾ ಪಕ್ಷದ ಹುಮಾಯೂನ್ ಕಬೀರ್ ಮೊನ್ನೆ ತಾನೇ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡೋಕ್ಕೆ ಅಡಿಗಲ್ಲನ್ನು ಹಾಕಿದ್ದಾನೆ. ಇವನು ಕೂಡ ಈಗ BJP ಏಜೆಂಟ್ ಆಗಿದ್ದಾನೆ. ಇಲ್ಲಿಯವರೆಗೂ SIR ವಿರೋಧವನ್ನು ಮಾಡ್ತಾ ಇದ್ದ ಮಮತಾ ಈಗ ಖುದ್ದು SIR ಪ್ರಕ್ರಿಯೆಯನ್ನು ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಹಾಗಾದರೆ ಮಮತಾ RSS ಸಂಘಟನೆಗಾಗಿ ನಿಜವಾಗ್ಲೂ ಕೆಲಸವನ್ನು ಮಾಡ್ತಾ ಇದ್ದಾರಾ? TMC ಪಕ್ಷದಲ್ಲಿದ್ದ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿಯನ್ನು ಕಟ್ಟೋಕೆ ಅಡಿಗಲ್ಲು ಹಾಕಿ ಎಡವಟ್ಟನ್ನು ಮಾಡಿಕೊಂಡಿದ್ದಾನ? ಇವನು ಮಾಡಿರೋ ಕೆಲಸ TMC ಪಕ್ಷವನ್ನು ಮುಳುಗಿಸ್ತಾ ಇದೆಯಾ? ಇವನು BJP ಏಜೆಂಟ್ ಆಗಿರೋದು ನಿಜಾನಾ? ಮಮತಾ ಖುದ್ದು ಮುಂದೆ ನಿಂತು SIR ಪ್ರಕ್ರಿಯೆಯನ್ನು ಮಾಡಿಸ್ತಾ ಇರೋದು ಯಾಕೆ? ಮಮತಾ ಬ್ಯಾನರ್ಜಿ ಏನಾದರೂ ಬದಲಾಗಿ ಹೋದ್ರ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕೆಲ ದಿನಗಳ ಹಿಂದೆ ಬಂಗಾಳದಲ್ಲಿ SIR ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ಶುರು ಮಾಡುತ್ತೆ. ಆಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ SIR ಪ್ರಕ್ರಿಯೆ ಮಾಡಬಾರ್ದು ಅಂತ ಹೋರಾಟವನ್ನು ಮಾಡೋಕ್ಕೆ ಹೋದ್ರು. ರಸ್ತೆಯಲ್ಲಿ ದೊಂಬರಾಟವನ್ನು ಮಾಡಿದ್ರು. SIR ಪ್ರಕ್ರಿಯೆ ಬಂಗಾಳದಲ್ಲಿ ನಡೆದರೆ ಕೇಂದ್ರ ಸರ್ಕಾರವೇ ಅಲ್ಲಾಡಿ ಹೋಗುತ್ತೆ, ಮೋದಿ ಸರ್ಕಾರವನ್ನು ಬೀಳಿಸಿ ಬಿಡ್ತೀನಿ ಅನ್ನೋದನ್ನು ಹೇಳಿಕೊಂಡಿದ್ರು. ಇನ್ನೊಂದು ಕಡೆ ಇದೇ ಮಮತಾ ಪಕ್ಷದ ಶಾಸಕ ಹುಮಾಯೂನ್ ಕಬೀರ್ ಆಗಾಗ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡ್ತೀನಿ ಅಂತ ಬಾಯನ್ನು ಬಡಿದುಕೊಳ್ತಾ ಇದ್ದ. ಯಾವಾಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮ ಧ್ವಜವನ್ನು ಹಾರಿಸಿದ್ರೋ ಆಗ ಇದ್ದಕ್ಕಿದ್ದ ಹಾಗೆ ಈ ಹುಮಾಯೂನ್ ಅನ್ನೋ ಶಾಸಕನಿಗೆ ಭೂತ ಮೈ ಮೇಲೆ ಬಂದು ನಾನು ಡಿಸೆಂಬರ್ 6ನೇ ತಾರೀಕು ಅಡಿಗಲ್ಲನ್ನು ಹಾಕ್ತೀನಿ ಅನ್ನೋದನ್ನು ಪದೇ ಹೇಳೋಕೆ ಶುರು ಮಾಡಿದ್ದ. ಆಗ ಮಮತಾ ಬ್ಯಾನರ್ಜಿ ಅವನನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದ್ದೀನಿ ಅನ್ನೋದನ್ನು ಹೇಳಿಕೊಂಡಿದ್ರು. ಅಲ್ಲಿ ಮಮತಾ ಬ್ಯಾನರ್ಜಿಯಮ್ಮ ಶಾಸಕ ಹುಮಾಯೂನ್ ಕಬೀರ್ RSS ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. CM ಆಗಿ ರಾಜ್ಯದ ಜನರ ಪರವಾಗಿ ಕೆಲಸವನ್ನು ಮಾಡೋದು ಬಿಟ್ಟು ಮಮತಾ ಅಧಿಕಾರಕ್ಕೆ ಬಂದ ನಂತರ RSS ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 400 ಶಾಖೆಗಳನ್ನು ಹೊಂದಿದ್ದ RSS ಇವತ್ತು 1200 ಶಾಖೆಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಹೊಂದಿದೆ. ಮಮತಾ ಬ್ಯಾನರ್ಜಿಯ ಸಹಕಾರ ಇಲ್ಲದೆ ಇದೆಲ್ಲ ಸಾಧ್ಯನಾ ಅಂತ ಕೇಳಿದ್ದ. ಅಲ್ಲಿಗೆ ಹುಮಾಯೂನ್ ಪ್ರಕಾರ ಮಮತಾ RSS ಸಂಘಟನೆಯ ಕಾರ್ಯಕರ್ತೆ ಅಂತ ಆಯಿತು. ಏನೋಪ್ಪ, ಹಿಂಗಾದರೂ RSSನ ಒಪ್ಕೊಳ್ಳೋ ಥರ ಆಯ್ತಲ್ಲ. ಅದೇ ಸಮಯದಲ್ಲಿ ಹುಮಾಯೂನ್ ನಾನೇ TMC ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಡ್ತೀನಿ, ಮಮತಾ ಏನು ನನ್ನನ್ನು ಕಿತ್ತು ಹಾಕೋದು, ನಾನೇ ಹೊಸ ಪಕ್ಷವನ್ನು ಕಟ್ಟಿಬಿಡ್ತೀನಿ, ನನ್ನನ್ನು ಬಹಳಷ್ಟು ಶಕ್ತಿಗಳು ಬಾಬ್ರಿ ಮಸೀದಿಯನ್ನು ಕಟ್ಟದ ಹಾಗೆ ತಡೆಯೋಕೆ ನೋಡ್ತಾ ಇವೆ, ಅದು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದ್ದ. ಅಲ್ಲಿ ಅವನು ಇಂಡೈರೆಕ್ಟ್ ಆಗಿ ಹೇಳಿದ್ದು ಮಮತಾ ಬ್ಯಾನರ್ಜಿಗೆ. ಅದೇ ರೀತಿ 6ನೇ ತಾರೀಕು ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಹಾಕ್ತಾನೆ. ಆ ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಜನರು ಸೇರಿದ್ರು. ಸುಮಾರು 60,000 ಜನರಿಗೆ ಬಿರಿಯಾನಿಯನ್ನು ಕೊಡಲಾಗಿದೆ. ಕೇವಲ ಬಿರಿಯಾನಿಗೆ ಆಗಿರೋ ಖರ್ಚು 30 ಲಕ್ಷ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿ ಸೌದಿಯಿಂದಲೂ ಕೆಲವು ಧರ್ಮ ಗುರುಗಳು ಬಂದಿದ್ರು ಅನ್ನೋದು ವಿಶೇಷ. ಇದನ್ನೆಲ್ಲ ನೋಡ್ತಾ ಇದ್ದ ಮಮತಾಗೆ ಯಾಕೋ ಭಯ ಅನ್ನೋದು ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅಯ್ಯೋ, ಈ ಹುಮಾಯೂನ್ ಕಬೀರ್ ಇದ್ದಾನಲ್ಲ, ಬಾಬ್ರಿ ಮಸೀದಿಯನ್ನು ಕಟ್ಟೋಕೆ ಬೆಂಬಲವನ್ನು ಕೊಡ್ತಾ ಇರೋದೆ ಇವನಿಗೆ BJP. ಈ ಕಬೀರ BJP ಏಜೆಂಟು. ಮುಂದಿನ ಬಂಗಾಳ ಚುನಾವಣೆಯಲ್ಲಿ BJP ಗೆಲ್ಲೋದಕ್ಕೆ ಸಹಾಯವನ್ನು ಮಾಡೋದಕ್ಕೆ ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ TMC ಪಕ್ಷದ ಶಾಸಕ BJP ಏಜೆಂಟು, TMC ಪಕ್ಷದ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ RSS ಪರವಾಗಿ ಕೆಲಸವನ್ನು ಮಾಡ್ತಾ ಇರೋರು. ಒಟ್ಟಿನಲ್ಲೇ ಇಬ್ಬರೂ ಸೇರಿ TMC ಪಕ್ಷವನ್ನು ಮುಳುಗಿಸಿ BJPಯನ್ನು ಗೆಲ್ಲಿಸೋಕೆ ನಿಂತಿದ್ದಾರೆ ಅಂತ ಅವರವರೇ ಆರೋಪವನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಈಗ ಸದ್ಯಕ್ಕೆ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿಯನ್ನು ಕಟ್ಟೋಕೆ ಗುರುತು ಮಾಡಿ ಅಡಿಗಲ್ಲನ್ನು ಹಾಕಿರೋ ಜಾಗ ಸರ್ಕಾರಿ ಜಾಗ, ಅದರಲ್ಲೂ ಪೆಟ್ರೋಲ್ ಬಂಕಿಗಾಗಿ ಮೀಸಲಿಟ್ಟ ಜಾಗ, ಅದನ್ನು ಹುಮಾಯೂನ್ ಅತಿಕ್ರಮಣ ಮಾಡಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬ ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತೀಯರನ್ನು ಕಗ್ಗೊಲೆ ಮಾಡಿದ್ದ ಬಾಬರ್, ಅವನ ಮಸೀದಿಯನ್ನು ಕಟ್ಟೋಕೆ ಕಳ್ಳರ ಹಾಗೆ ಕಬಳಿಕೆ ಮಾಡಿರೋ ಭೂಮಿ, ಅದನ್ನು ಮಾಡಿರೋದು ಇಲ್ಲಿ ಕಬೀರ್. ಒಂಥರ ಇವರೆಲ್ಲ ಅತಿಕ್ರಮಣ ಮತ್ತು ಆಕ್ರಮಣಕಾರರು ಅನ್ನೋದನ್ನು ಆಗಾಗ ಸಾಬೀತು ಮಾಡ್ತಾನೆ ಇರ್ತಾರೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳ BJP ಕೂಡ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ 67% ಮುಸಲ್ಮಾನರೇ ಇರೋ ಮುರ್ಷಿದಾಬಾದ್ನಲ್ಲೇ ಪೂಜೆಯನ್ನು ಕೂಡ ಮಾಡಿಕೊಂಡಿದೆ. ಈಗಾಗಲೇ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಹಾಕಿದ ಮೇಲೆ 100 ಕೋಟಿಗಿಂತ ಹೆಚ್ಚಿನ ದೇಣಿಗೆ ಹರಿದು ಬಂದಿದೆ. ಇದನ್ನು ನೋಡ್ತಾ ಇರೋ ಮಮತಾ ಬ್ಯಾನರ್ಜಿಗೆ ಇನ್ನಷ್ಟು ಭಯ ಶುರುವಾಗಿದೆ. ಇಲ್ಲಿ ಮಮತಾ ಬ್ಯಾನರ್ಜಿ
ಬ್ಯಾನರ್ಜಿ TMC ಪಕ್ಷದಿಂದ ಹುಮಾಯೂನ್ ಕಬೀರ್ ಅನ್ನೋ ಶಾಸಕನನ್ನ ಅಮಾನತು ಮಾಡ್ತೀನಿ ಅನ್ನೋದನ್ನ ಬಾಯಲ್ಲಿ ಹೇಳಿದ್ದನ್ನ ಬಿಟ್ರೆ ಇಲ್ಲಿಯವರೆಗೂ ಅಮಾನತು ಮಾಡಿಲ್ಲ. ನಾನೇ ರಾಜೀನಾಮೆಯನ್ನ ಕೊಡ್ತೀನಿ, ಹೊಸ ಪಕ್ಷವನ್ನೇ ಸ್ಥಾಪನೆ ಮಾಡಿ 135 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ತೀನಿ ಅಂತ ಹೇಳಿದ್ದ ಶಾಸಕ ಕೂಡ ರಾಜೀನಾಮೆಯನ್ನ ನೀಡಿಲ್ಲ. ಅದಕ್ಕೆ ಕಾರಣ ಅಂದ್ರೆ ಇಲ್ಲಿ ಹುಮಾಯೂನ್ ಕಬೀರ್ ಏನಾದರೂ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿ 135 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ದೇ ಆದರೆ ಅಲ್ಲಿ ಅವನ ಪಕ್ಷ ಗೆಲ್ಲೋದು ಕಷ್ಟ ಅನ್ನೋದು ನಿಜ. ಆದರೆ TMCಗೆ ಬರಬೇಕಾಗಿರೋ ಮುಸಲ್ಮಾನರ ಮತಗಳಲ್ಲಿ ಅರ್ಧದಷ್ಟು ಮತಗಳನ್ನು ಕಿತ್ತುಕೊಳ್ತಾನೆ. ಆಗ ಮಮತಾ ಪಕ್ಷವನ್ನು BJP ಬಂದು ಸೋಲಿಸೋದು ಬೇಕಿಲ್ಲ. ಅಲ್ಲಿ ಹುಮಾಯೂನ್ ಕಬೀರ್ TMC ಪಕ್ಷವನ್ನು ಸೋಲಿಸಿ BJPಯನ್ನು ಗೆಲ್ಲಿಸಿ ಬಿಡ್ತಾನೆ. ಆ ರೀತಿಯೇ ಕಾಣಿಸುತ್ತೆ. ಇದೇ ಕಾರಣಕ್ಕೆ ಮಮತಾ ದೀದಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲೇನೋ ಮುಸಲ್ಮಾನರ ಮತಗಳನ್ನು ನಂಬಿಕೊಂಡ್ರೆ ಆಗಲ್ಲ ಅನ್ನೋದು ಗೊತ್ತಿರೋ ಮಮತಾ ಈಗ ಹಿಂದೂಗಳ ಓಲೈಕೆಗೆ ನಿಂತಿದ್ದಾರೆ. ಅದಕ್ಕಾಗಿ ಒಂದಷ್ಟು ಹಿಂದೂಗಳ ಪರವಾಗಿ ಮಾತಾಡ್ತಾ ವಕ್ಫ್ ಆಸ್ತಿಗಳ ಲೆಕ್ಕವನ್ನು ಕೇಳೋಕೆ ನಿಂತಿದ್ದಾರೆ. ಇನ್ನು ಇದೇ ಬಂಗಾಳದ ಮುಖ್ಯಮಂತ್ರಿ ಈ ಹಿಂದೆ SIR ಪ್ರಕ್ರಿಯೆಯನ್ನು ಮಾಡಿದರೆ ತಲೆಯನ್ನು ತೆಗಿತೀವಿ, ಮೋದಿ ಸರ್ಕಾರವನ್ನು ಕೇಂದ್ರದಲ್ಲಿ ಉರುಳಿಸ್ತೀವಿ ಅಂತಿದ್ದವರು ಇದ್ದಕ್ಕಿದ್ದ ಹಾಗೆ ರಸ್ತೆಗಿಳಿದು ರ್ಯಾಲಿಯನ್ನು ಮಾಡಿ ಜನರೆಲ್ಲ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಸಹಕಾರವನ್ನು ಕೊಡಿ, ನಿಮ್ಮೆಲ್ಲರದ್ದು ಆದ ಮೇಲೆ ನಾನು ಕೂಡ ಅರ್ಜಿಯನ್ನು ಭರ್ತಿ ಮಾಡಿಕೊಡ್ತೀನಿ ಅಂತಿದ್ದಾರೆ. ಇದರ ಜೊತೆಗೆ ಪ್ರತಿ ಬೂತಿನಲ್ಲೂ SIR ಪ್ರಕ್ರಿಯೆಗೆ ಸಹಾಯ ಮಾಡೋಕೆ ಮಮತಾ ಪಕ್ಷದ ಕಾರ್ಯಕರ್ತರನ್ನು ನೇಮಿಸಲಾಗಿದೆ. ಅಲ್ಲಿ ಯಾವೆಲ್ಲ ದಾಖಲೆಗಳು SIR ಪ್ರಕ್ರಿಯೆಗೆ ಬೇಕೋ ಅವುಗಳನ್ನು TMC ಪಕ್ಷದ ನಾಯಕರೇ ಜನರಿಗೆ ಹೇಳಿ ಕೊಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿಯವರೆಗೂ ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಿ ಬಂದ ಮೇಲೆ SIR ವಿರುದ್ಧ ಇಲ್ಲದ ಆರೋಪಗಳನ್ನು ಮಾಡಿದ ಮೇಲೆ ಮುಸಲ್ಮಾನರು ಮಮತಾಗೆ ಕೈಕೊಟ್ಟ ಮೇಲೆ ಈಗ ಮಮತಾ ಕತೆ ಅದೋ ಗತಿಯಾಗಿದೆ. ಈಗ ಹಳೆ ಗಂಡನ ಪಾದವೇ ಗತಿ ಅನ್ನೋ ಹಾಗೆ ಹಿಂದೂಗಳ ಬಳಿ ಭಿಕ್ಷೆಯನ್ನು ಕೇಳೋ ಹಂತಕ್ಕೆ ಬಂದಿದ್ದಾರೆ. ಇಲ್ಲಿಯವರೆಗೂ ಮಮತಾ ಪಕ್ಷದಲ್ಲಿದ್ದ ಮುಸ್ಲಿಂ ನಾಯಕರು ಮಮತಾ ವಿರುದ್ಧ ಮಾತಾಡೋದಕ್ಕೂ ಭಯವನ್ನು ಪಡ್ತಾ ಇದ್ರು. ಈಗ ನೋಡಿದರೆ ಅವರು ಮಾತಾಡೋದು ಹಾಳಾಗಿ ಹೋಗಲಿ, ಮಮತಾ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಹಾಗಾದರೆ BJPಗೆ ಬಂಗಾಳದ ಚುನಾವಣೆ ಸುಲಭದ ತುತ್ತಾಗುತ್ತಾ ಅಂದರೆ ಖಂಡಿತ ಅನ್ನೋದನ್ನು ಹೇಳಬಹುದು. ಆದರೆ ಗ್ಯಾರಂಟಿಯನ್ನು ಇನ್ನೂ ಕೊಡೋದಕ್ಕೆ ಆಗಲ್ಲ. ಯಾಕಂದರೆ ಹುಮಾಯೂನ್ ಕಬೀರ್ ಹೊಸ ಪಕ್ಷವನ್ನು ಘೋಷಣೆ ಮಾಡಿದ ದಿನವೇ BJP ಪಕ್ಷ ಗೆದ್ದ ಹಾಗೆ. ಸದ್ಯಕ್ಕೆ TMCಗೆ ಹುಮಾಯೂನ್ ಕಬೀರ್ ಇನ್ನೂ ರಾಜೀನಾಮೆಯನ್ನು ಕೊಟ್ಟಿಲ್ಲ, ಮಮತಾ ಪಕ್ಷದಿಂದ ಅಧಿಕೃತವಾಗಿ ಅಮಾನತು ಮಾಡೋ ಕೆಲಸವನ್ನು ಮಾಡಿಲ್ಲ. ಹೀಗಿದ್ದಾಗ ಅಲ್ಲಿ ಯಾವುದನ್ನು ನಂಬೋಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಹಿಂದ ಅಂತ DK ಶಿವಕುಮಾರ್ ನಾನು ಒಕ್ಕಲಿಗ ನಾಯಕ ಅಂತ ಹೇಳಿಕೊಂಡು ಪ್ರಚಾರವನ್ನು ಮಾಡಿ ನಾನು CM ಆಗ್ತೀನಿ ಅಂತ ಹೇಳಿ ಜನರ ಹಾದಿಯನ್ನು ತಪ್ಪಿಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಅದೇ ರೀತಿ ಮಾಡಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ. ನಾವು ಸರಿಯಾಗಿ ಗಮನವನ್ನು ಇಟ್ಟು ಈಗ ನೋಡಬೇಕಾಗಿರೋದು ಏನಂದರೆ, ಇಲ್ಲಿ ಯಾವನು ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿ ಮುಸಲ್ಮಾನರಾಗಿ ಮತಾಂತರ ಆಗದವರ ಹತ್ಯೆಯನ್ನು ಮಾಡಿದ್ನೋ ಅದೇ ಬಾಬರ್ ಹೆಸರಲ್ಲಿ ಅವತ್ತು ಅವನಿಂದ ಹಿಂಸೆಯನ್ನು ಪಟ್ಟು ಮತಾಂತರ ಆಗಿದ್ದವರೇ ಇವತ್ತು ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡೋಕ್ಕೆ ನಿಂತಿದ್ದಾರೆ. ಅಂದರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನಾದರೂ ಇದೆಯಾ? ಇವರಿಗೆ ಅದೆಷ್ಟು ಬುದ್ಧಿ ಇದೆ ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು. ಹಾಳಾಗಿ ಹೋಗಲಿ. ಅವ್ಯಾವ ಒಂದಷ್ಟು ಎಡವಟ್ಟು ಪಕ್ಷಗಳ ಎಡವಟ್ಟು ನಾಯಕರು ರಾಮ ಮಂದಿರ ನಿರ್ಮಾಣ ಮಾಡುವಾಗ ಅಲ್ಲಿ ಖರ್ಚಾಗೋ ದುಡ್ಡಲ್ಲಿ ಆಸ್ಪತ್ರೆ ಮತ್ತು ಶಾಲೆಗಳನ್ನು ನಿರ್ಮಾಣ ಮಾಡಿದರೆ ಅದು ಬಡವರಿಗೆ ಉಪಯೋಗ ಆಗ್ತಾ ಇತ್ತು. ಅದನ್ನು ಬಿಟ್ಟು ದೇವಸ್ಥಾನ ನಿರ್ಮಾಣ ಮಾಡಿ ಅದೇನು ಮಾಡ್ತಾರೆ, ಎಲ್ಲವೂ ವೇಸ್ಟ್ ಅನ್ನೋ ಹಾಗೆ ಮಾತಾಡ್ತಾ ಇದ್ದವರು ಯಾಕೋ ಈಗ ಬಾಬ್ರಿ ಮಸೀದಿಯನ್ನು ಕಟ್ಟೋಕೆ ಹುಮಾಯೂನ್ ಕಬೀರ್ ಅಡಿಗಲ್ಲನ್ನು ಹಾಕಿದಾಗ ಮಾತಾಡ್ತಾನೇ ಇಲ್ಲ. ಇಂಥವರೆಲ್ಲ ನಮ್ಮ ದೇಶಕ್ಕೆ ವೇಸ್ಟ್ ಬಿಡಿ. ಇನ್ನು ಹುಮಾಯೂನ್ ಬಾಬ್ರಿ ಮಸೀದಿಯನ್ನು ಕಟ್ಟೋಕೆ ಅಡಿಗಲ್ಲನ್ನು ಹಾಕಿರೋ ಜಾಗ ಸರ್ಕಾರದ್ದು. ಆದರೂ ಮಮತಾ ಸರ್ಕಾರ ಯಾವುದೇ ಕ್ರಮವನ್ನು ಅವನ ವಿರುದ್ಧ ತೆಗೆದುಕೊಂಡಿಲ್ಲ. ಅಲ್ಲಿ ಲಕ್ಷಾಂತರ ಜನರು ಸೇರೋದಕ್ಕೆ ಯಾವುದೇ ಪೊಲೀಸರ ಅನುಮತಿಯನ್ನು ಕಬೀರ್ ಪಡ್ಕೊಂಡಿರಲಿಲ್ಲ. ಆದರೂ ಅಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ. ಯಾರ ಮೇಲೂ ಕೇಸು ದಾಖಲಾಗಿಲ್ಲ. ಮಮತಾ ಬ್ಯಾನರ್ಜಿಗೆ ಅದೆಷ್ಟರ ಮಟ್ಟಿಗೆ ಇವತ್ತು ಮುಸಲ್ಮಾನರ ಭಯ ಕಾಡ್ತಾ ಇದೆ ಅನ್ನೋದನ್ನು ಇದನ್ನು ನೋಡಿದರೆ ಅರ್ಥ ಆಗತ್ತೆ. ಅಲ್ಲಿಗೆ ಯಾರೇ ಮುಸಲ್ಮಾನರ ತುಷ್ಟೀಕರಣ ಮಾಡೋಕ್ಕೆ ಹೋದರೆ ದೇಶದಲ್ಲಿ ಅವರ ಕತೆ ಏನಾಗುತ್ತೆ ಅನ್ನೋದು ಇಲ್ಲಿ ಒಂದು ಸಾರಾಂಶ ಸಿಗ್ತಾ ಇದೆ. ಅದನ್ನು ನೋಡಿಕೊಂಡ್ರೆ ಸಾಕು. ಅವರನ್ನು ಅದೇ ಪಕ್ಷದಲ್ಲಿರೋ ಮುಸಲ್ಮಾನ ನಾಯಕರೇ ಮುಂದೆ ಒಂದಿನ ಮುಕ್ತಾಯ ಮಾಡ್ತಾರೆ ಅನ್ನೋದೇ ವಾಸ್ತವ. ನಮ್ಮ ರಾಜ್ಯದಲ್ಲೂ
ಮುಂದೆ ಅದೇ ಆಗತ್ತೆ. ಈಗ ಮಮತಾ ಬ್ಯಾನರ್ಜಿಗೆ ಆಗ್ತಾ ಇರೋದು ಕೂಡ ಅದೇ. ಮುಂದಿನ ಚುನಾವಣೆಯಲ್ಲಿ TMC ಪಕ್ಷ ಹೇಳೋದಕ್ಕೂ ಹೆಸರು ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಹಿಂದೂಗಳ ವಿರೋಧವನ್ನು ಕಟ್ಟಿಕೊಂಡವರು ಭಾರತದಲ್ಲಿ ಉಳಿದುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅನ್ನೋದು ಇತಿಹಾಸವನ್ನು ತಿಳಿದವರಿಗೆ, ಓದಿದವರಿಗೆ ಗೊತ್ತಿರುತ್ತೆ. ಅವತ್ತಿನ ಮೊಘಲರಿಂದ ಹಿಡಿದು ಬ್ರಿಟಿಷರವರೆಗೂ ಎಲ್ಲರೂ ಹಿಂದೂಗಳ ವಿರುದ್ಧ ನಿಂತು ಹಿಂದೂಗಳನ್ನು ಹತ್ಯೆ ಮಾಡಿ ಮತಾಂತರ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆಗಲೇ ಏನು ಮಾಡೋಕೆ ಆಗಿಲ್ಲ. ಈಗ ಆಗತ್ತಾ? ಹಾಗಂತ ಹಿಂದೂಗಳು ಇನ್ನೂ ನಿದ್ರೆಯಿಂದ ಎದ್ದೇಳದೇ ಇದ್ದರೆ ಮುಂದೊಂದು ದಿನ ನಿಮ್ಮ ಮನೆಯ ಒಳಗೆ ನುಗ್ಗೋ ಕಾರ್ಯಕ್ರಮಗಳನ್ನು ಇಲ್ಲಿ ಕೆಲವರು ಹಾಕಿಕೊಂಡ್ರು ಆಶ್ಚರ್ಯವನ್ನು ಪಡಬೇಕಿಲ್ಲ ಅಷ್ಟೇ. ಇದು ಗೆಳೆಯರೆ, ಮಮತಾ ಮತ್ತು ಹುಮಾಯೂನ್ ಕಬೀರ್ RSS ಮತ್ತು BJPಯ ಪರವಾಗಿ ಇರೋದು. SIR ವಿರೋಧವನ್ನು ಮಾಡ್ತಾ ಇದ್ದ ಮಮತಾ ಈಗ ಖುದ್ದು SIR ಪ್ರಕ್ರಿಯೆಯನ್ನು ಮಾಡಿಸೋಕೆ ಮುಂದೆ ನಿಂತಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.